ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ಈ ರೋಡ್ ಸೆಕ್ಟರ್ ಕಂಪನಿಗಳ ಲಾಭ ಮತ್ತು ನಷ್ಟಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನೋಡಿ, ಈ ವರ್ಷ ಲೋಕಸಭೆ ಚುನಾವಣೆಗೂ ಮೊದಲು ಸರ್ಕಾರ ಇಡೀ ದೇಶದಲ್ಲಿ ಹೆದ್ದಾರಿಯ ನಿರ್ಮಾಣಕ್ಕೆ ಉತ್ತೇಜನವನ್ನು ನೀಡುವಂತಹ ಗುರಿಯನ್ನು ಹಾಕಿಕೊಂಡಿದೆ. ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರ ಪ್ರಕಾರ ಪ್ರತಿದಿನಕ್ಕೆ 40 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣದ ಗುರಿಯನ್ನು ನಿಗದಿಪಡಿಸಿಕೊಳ್ಳಲಾಗಿದೆ. ಆದರೆ ಸದ್ಯ ಪ್ರತಿದಿನ 34 ಕಿಲೋಮೀಟರ್ ರಸ್ತೆಯ ನಿರ್ಮಾಣ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇದೆ. ಕಳೆದ 2 ರಿಂದ 3 ವರ್ಷಗಳಲ್ಲಿ ಸರ್ಕಾರ ತನ್ನ ಹೆದ್ದಾರಿ ನಿರ್ಮಾಣದ ಗುರಿಗಳನ್ನು ಪೂರೈಸುವುದಕ್ಕೆ ಸಾಧ್ಯ ಆಗಿದೆಯೇ? ಫಿನಾನ್ಷಿಯಲ್ ಇಯರ್ ಅಂದರೆ ಹಣಕಾಸು ವರ್ಷ 2024ರ ಮೊದಲ 9 ತಿಂಗಳುಗಳಲ್ಲಿ ಅಂದರೆ ಡಿಸೆಂಬರ್ 2023ರವರೆಗೆ ಎಷ್ಟು ಹೆದ್ದಾರಿಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗಿದೆ? ಈ ವಲಯಕ್ಕೆ ಸಂಬಂಧಿಸಿದ ಕಂಪನಿಗಳ ವ್ಯಾಲ್ಯೂಯೇಷನ್ ಹೇಗಿದೆ? ಚುನಾವಣೆಗೆ ಮುನ್ನ ಈ ಷೇರುಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯನ್ನು ಹೇಗೆ ಮಾಡಬಹುದು? ಬನ್ನಿ ಈ ಬಗ್ಗೆ ನಾವೀಗ ತಿಳಿಯೋಣ. ನೋಡಿ, ಜುಲೈ 2023ರಲ್ಲಿ ಸರ್ಕಾರ ಫಿನಾನ್ಷಿಯಲ್ ಇಯರ್ 2024ರ ಹೆದ್ದಾರಿ ನಿರ್ಮಾಣ ಗುರಿಯನ್ನು 12,500 ಕಿಲೋಮೀಟರ್ಗಳಿಂದ 13,814 ಕಿಲೋಮೀಟರ್ಗಳಿಗೆ ಹೆಚ್ಚಿಸಿತ್ತು. 2023ರ ಮೇ ಮತ್ತು ಜೂನ್ನಲ್ಲಿ ರಸ್ತೆ ನಿರ್ಮಾಣ ಈ ವೇಗವನ್ನು ಪಡೆಯುತ್ತೆ ಎಂಬ ನಿರೀಕ್ಷೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಒಟ್ಟು 13,814 ಕಿಲೋಮೀಟರ್ಗಳಲ್ಲಿ NHAI ಮತ್ತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯಕ್ಕೆ ತಲಾ 6,000 ಕಿಲೋಮೀಟರ್ ರಸ್ತೆ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಉಳಿದ 1,500ದಿಂದ 2,000 ಕಿಲೋಮೀಟರ್ಗಳನ್ನು ನ್ಯಾಷನಲ್ ಹೈವೇ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಿರ್ಮಾಣ ಮಾಡಲಿದೆ. ಒಡಿಶಾ, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಹೆಚ್ಚಿಸುವುದು ಈ ಗುರಿಗಳ ಹಿಂದಿನ ಉದ್ದೇಶವಾಗಿದೆ. ಭೂಸ್ವಾಧೀನ ಮತ್ತು ಪೇಮೆಂಟ್ ಸಂಬಂಧಿತ ಸಮಸ್ಯೆಗಳಿಂದಾಗಿ ಈ ರಾಜ್ಯಗಳಲ್ಲಿ ಕೆಲವು ಹೆದ್ದಾರಿ ಯೋಜನೆಗಳು ಕಳೆದ ವರ್ಷ ಸ್ಥಗಿತಗೊಂಡಿದ್ದವು. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ಮಾಹಿತಿಯ ಪ್ರಕಾರ ಫಿನಾನ್ಷಿಯಲ್ ಇಯರ್ 2024ರ ಮೊದಲ ತ್ರೈಮಾಸಿಕದಲ್ಲಿ ರಸ್ತೆ ನಿರ್ಮಾಣದ ವೇಗ 9.4ರಷ್ಟು ಏರಿದೆ. ಏಪ್ರಿಲ್ ಮತ್ತು ಜೂನ್ 2023ರ ಅವಧಿಯಲ್ಲಿ ಸುಮಾರು 2,150 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸಲಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಸುಮಾರು 1,966 ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಿತ್ತು. ಇನ್ನು ರಸ್ತೆ ಸಚಿವಾಲಯದ ನಿರೀಕ್ಷೆಗಳ ಹೊರತಾಗಿ ಹಣಕಾಸು ವರ್ಷ 2024ರಲ್ಲಿ ರಸ್ತೆ ನಿರ್ಮಾಣದ ವೇಗ ಕಳೆದ ವರ್ಷಕ್ಕೆ ಹೋಲಿಸಿದರೆ ನಿಧಾನವಾಗಿದೆ ಎಂದು ವಿಶ್ಲೇಷಕರು ಭಾವಿಸಿದ್ದಾರೆ. ICRA ಸಂಶೋಧನೆಯ ಪ್ರಕಾರ 2024ರಲ್ಲಿ ಸುಮಾರು 9,000 ಕಿಲೋಮೀಟರ್ ಮೌಲ್ಯದ ಯೋಜನೆಗಳನ್ನು ಅಲೋಕೇಟ್ ಮಾಡಲಾಗಿದೆ. ಇದು ಹಣಕಾಸು ವರ್ಷ 23ರಲ್ಲಿ ಮಾಡಲಾದ 12,000 ಕಿಲೋಮೀಟರ್ಗಳ ಅಲೋಕೇಷನ್ಗಿಂತ 25% ಕಡಿಮೆಯಾಗಿದೆ. 2019ರ ಲೋಕಸಭೆ ಚುನಾವಣೆಗೂ ಮೊದಲು ಕೇವಲ 5,500 ಕಿಲೋಮೀಟರ್ ರಸ್ತೆ ಯೋಜನೆಗಳನ್ನು ಅಲೋಕೇಟ್ ಮಾಡಲಾಗಿತ್ತು. 2018ರಲ್ಲಿ 17,000 ಕಿಲೋಮೀಟರ್ ಹೆಚ್ಚು ಅಲೋಕೇಟ್ ಮಾಡಲಾಗಿತ್ತು. ಹಣಕಾಸು ವರ್ಷ 2023ರಲ್ಲಿ ಸರ್ಕಾರ ಸುಮಾರು 10,993 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸುವಲ್ಲಿ ಯಶಸ್ಸನ್ನು ಕಂಡಿದೆ. ಆದರೆ ಹಾಕಿಕೊಂಡಿದ್ದ ಗುರಿ 12,500 ಕಿಲೋಮೀಟರ್ ಆಗಿತ್ತು. ಹಣಕಾಸು ವರ್ಷ 2021ರಲ್ಲಿ ಕೊರೋನಾದಿಂದಾಗಿ ಸಮಸ್ಯೆ ಇದ್ದರೂ ಕೂಡ ಸರ್ಕಾರ 13,327 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣವನ್ನು ಮಾಡಿದೆ. ಇದು ಈವರೆಗಿನ ಅತ್ಯಧಿಕ ಸಾಧನೆಯಾಗಿದೆ. ಇದರ ನಂತರ ಕಳೆದ 2 ವರ್ಷಗಳಿಂದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ನಿರಂತರವಾಗಿ ತನ್ನ ಗುರಿಯನ್ನು ಸಾಧನೆ ಮಾಡೋದಕ್ಕೆ ವಿಫಲ ಆಗ್ತಾ ಇದೆ. ಈಗ 2024ರಲ್ಲಿ ಸರ್ಕಾರ ತನ್ನ ಗುರಿಗಳನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವೀಗ ನೋಡೋಣ. ನೋಡಿ, 14,000 ಕಿಲೋಮೀಟರ್ ಗುರಿಯಷ್ಟು ರಸ್ತೆ ಯೋಜನೆಯನ್ನು ಪೂರ್ತಿ ಮಾಡುವ ಸಾಧ್ಯತೆಗಳು ಕ್ಷೀಣವಾಗಿದೆ ಅಂತ ರಸ್ತೆ ಸಚಿವಾಲಯದ ಅಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ನವೆಂಬರ್ 2023ರವರೆಗೆ ಕೇವಲ 2,815 ಕಿಲೋಮೀಟರ್ ಹೆದ್ದಾರಿ ಯೋಜನೆಗಳನ್ನು ಮಾತ್ರ ಅಲೋಕೇಟ್ ಮಾಡಲಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಒಟ್ಟು 5,382 ಕಿಲೋಮೀಟರ್ ಅಲೋಕೇಟ್ ಆಗಿತ್ತು. ಅಷ್ಟೇ ಅಲ್ಲ, ಅಧಿಕಾರಿಗಳ ಪ್ರಕಾರ 13,814 ಕಿಲೋಮೀಟರ್ಗಳ ಹೆದ್ದಾರಿ ನಿರ್ಮಾಣ ಗುರಿಯನ್ನು ಸಾಧಿಸುವುದು ತುಂಬಾನೇ ಕಷ್ಟ. ಡಿಸೆಂಬರ್ 2023ರವರೆಗೆ ಕೇವಲ 6,217 ಕಿಲೋಮೀಟರ್ ಹೊಸ ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ. ಇಡೀ ಹಣಕಾಸು ವರ್ಷಕ್ಕೆ ಅಲೋಕೇಟ್ ಮಾಡಿದ ಗುರಿ ಕೇವಲ 45% ಮಾತ್ರ ಪೂರೈಸಿದಂತಾಗಿದೆ.
ರೇಟಿಂಗ್ ಏಜೆನ್ಸಿ ICRA ಪ್ರಕಾರ ಹೆದ್ದಾರಿಗಳಿಗೆ ಸಂಬಂಧಿಸಿದ ಅಲೋಕೇಶನ್ ಸಾಮಾನ್ಯವಾಗಿ ಯಾವುದೇ ಹಣಕಾಸು ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ಕಡಿಮೆಯಾಗುತ್ತೆ. ಚುನಾವಣೆಗೂ ಮುನ್ನ ನೀತಿ ಸಂಹಿತೆ ಜಾರಿಯಾದಾಗಿಂದ ಇದೇ ಪರಿಸ್ಥಿತಿ ಕೂಡ ಇರುತ್ತೆ. ಇಡೀ ಹಣಕಾಸು ವರ್ಷದಲ್ಲಿ ಸುಮಾರು 10,000 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗುವ ಅಂದಾಜಿದೆ. ಈಗ ರಸ್ತೆ ನಿರ್ಮಾಣ ವಲಯದಲ್ಲಿನ ಕಂಪನಿಗಳು ಹೇಗೆ ಕಾರ್ಯನಿರ್ವಹಿಸಿವೆ ಮತ್ತು ಅವುಗಳ ವ್ಯಾಲ್ಯೂಯೇಷನ್ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ. ನೋಡಿ, ಕಳೆದ 6 ರಿಂದ 12 ತಿಂಗಳುಗಳಲ್ಲಿ GR ಇನ್ಫ್ರಾ ಹೊರತುಪಡಿಸಿ ಈ ವಲಯದ ಹೆಚ್ಚಿನ ಕಂಪನಿಗಳು ಪಾಸಿಟಿವ್ ರಿಟರ್ನ್ಸ್ ಅನ್ನು ಕೊಟ್ಟಿವೆ. ಈ ಕಂಪನಿಯ PE ವ್ಯಾಲ್ಯೂಯೇಷನ್ ಅಥವಾ ಪ್ರೈಸ್ ಟು ಅರ್ನಿಂಗ್ ಕಡಿಮೆ ಇದೆ. ಸುಮಾರು 80% ಏರಿಕೆಯಾಗಿದ್ದರೂ ಒಂದೇ ವರ್ಷದಲ್ಲಿ ಅಶೋಕ್ ಬಿಲ್ಡ್ಕಾನ್ ಇಡೀ ವಲಯದಲ್ಲಿ ಅಗ್ಗದ ಷೇರು ಆಗಿಯೇ ಮುಂದುವರೆದಿದೆ. ಆದರೆ ದಿಲೀಪ್ ಬಿಲ್ಡ್ಕಾನ್ ಅತ್ಯಂತ ದುಬಾರಿ ಆಗಿದೆ. ಷೇರು ಮಾರುಕಟ್ಟೆ ತಜ್ಞ ಸಂತೋಷ್ ಸಿಂಗ್ ಅವರ ಪ್ರಕಾರ ಈ ಷೇರುಗಳ ಆರ್ಡರ್ ಬುಕ್ ಬಲವಾಗಿರುವುದೇ ಈ ಕಂಪನಿಗಳ ವ್ಯಾಲ್ಯೂಯೇಷನ್ ಕಡಿಮೆ ಇರುವುದಕ್ಕೆ ಕಾರಣ. ಆದಾಗ್ಯೂ ಈ ಎಲ್ಲ ಕಂಪನಿಗಳು ಎಷ್ಟು ಸಾಲದಲ್ಲಿವೆ ಎಂಬುದನ್ನು ಕೂಡ ನೋಡಬೇಕಾಗುತ್ತೆ. ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ ಎದುರಾಗುತ್ತೆ. ಲೋಕಸಭೆ ಚುನಾವಣೆಗಳಿಗೆ ಮೊದಲು ನೀವು ರಸ್ತೆ ನಿರ್ಮಾಣ ಕಂಪನಿಗಳ ಷೇರುಗಳಿಗೆ ಸಂಬಂಧಿಸಿದ ಸ್ಟ್ರಾಟಜಿಯನ್ನು ಹೇಗೆ ಮಾಡಬಹುದು? ಈ ವಲಯದ ಔಟ್ಲುಕ್ ಹೇಗಿದೆ? 2017ರಲ್ಲಿ ಮೋದಿ ಸರ್ಕಾರ ಭಾರತ್ ಮಾಲಾ ಕಾರ್ಯಕ್ರಮದ ಮೊದಲ ಹಂತವನ್ನು ಪ್ರಾರಂಭ ಮಾಡಿತ್ತು. ಇದರ ಅಡಿಯಲ್ಲಿ ಆರ್ಥಿಕ ಕಾರಿಡಾರ್ಗಳು, ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳು, ಗಡಿ ಮತ್ತು ಕರಾವಳಿ ಪ್ರದೇಶಗಳ ಮೂಲಕ ಹಾದು ಹೋಗುವ 34,800 ಕಿಲೋಮೀಟರ್ ಹೆದ್ದಾರಿಗಳನ್ನು 2024ರವರೆಗೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಗುರಿಯನ್ನು ಹೊಂದಿತ್ತು. ಆದಾಗ್ಯೂ ಕೂಡ ಈ ಯೋಜನೆ ಸಕಾಲಕ್ಕೆ ಮುಗಿಲಿಲ್ಲ. 2027-28ರಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಭಾರತ್ ಮಾಲಾ ಯೋಜನೆಯಲ್ಲಿ 27,384 ಕಿಲೋಮೀಟರ್ ಉದ್ದದ ಹೊಸ ಹೆದ್ದಾರಿ ನಿರ್ಮಾಣಕ್ಕೆ ಆರ್ಡರ್ ಕೊಡಲಾಗಿದೆ. ಈ ಪೈಕಿ 15,045 ಕಿಲೋಮೀಟರ್ ಮತ್ತು ಸುಮಾರು 8,000 ಕಿಲೋಮೀಟರ್ ಮೌಲ್ಯದ ಯೋಜನೆಗಳಿಗೆ ಇನ್ನೂ ಕೂಡ ಆರ್ಡರ್ ಕೊಟ್ಟಿಲ್ಲ. EPC ಅಂದರೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಮತ್ತು ಕನ್ಸ್ಟ್ರಕ್ಷನ್ ಮಾದರಿ ಬದಲಿಗೆ ಹೈಬ್ರಿಡ್ ಆನ್ಯುಟಿ ಮಾದರಿಯ ಅಡಿಯಲ್ಲಿ ಹೆಚ್ಚಿನ ಯೋಜನೆಗಳನ್ನು ಅಲೋಕೇಟ್ ಮಾಡೋದಕ್ಕೆ ಸರ್ಕಾರ ಯೋಜಿಸುತ್ತಿದೆ. EPC ಮಾಡೆಲ್ನಲ್ಲಿ ಸರ್ಕಾರ ಯೋಜನೆಯ 100% ಹಣವನ್ನು ನೀಡುತ್ತೆ. ಆದರೆ HAM ಮಾದರಿಯಲ್ಲಿ ಸರ್ಕಾರ ಒಟ್ಟು ಯೋಜನಾ ವೆಚ್ಚದ 40% ಮಾತ್ರ ಭರಿಸುತ್ತೆ. ಉಳಿದ 60% ಡೆವಲಪರ್ ಭರಿಸ್ತಾರೆ. ಸಂತೋಷ್ ಸಿಂಗ್ ಅವರ ಪ್ರಕಾರ ನೀವು 1.5 ರಿಂದ 2 ವರ್ಷಗಳವರೆಗೆ ಆರ್ಡರ್ ಬುಕ್ ಹೊಂದಿರುವ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಬೇಕು. ರಸ್ತೆ ವಲಯದಲ್ಲಿ KNR ಕನ್ಸ್ಟ್ರಕ್ಷನ್ 350 ರಿಂದ 400 ಟಾರ್ಗೆಟನ್ನು ಇಟ್ಕೊಂಡು ಖರೀದಿ ಮಾಡಬಹುದು. 1 ರಿಂದ 1.5 ವರ್ಷಗಳ ಗುರಿಯಲ್ಲಿ 1,800 ಟಾರ್ಗೆಟ್ಗಳಿಗೆ HG ಇನ್ಫ್ರಾ ಖರೀದಿ ಮಾಡಬಹುದು ಅಂತ ಅವರು ಅಭಿಪ್ರಾಯಪಡ್ತಾರೆ ಮತ್ತು ಹೇಳ್ತಾರೆ. ಒಟ್ಟಾರೆಯಾಗಿ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ವೇಗ ಸ್ವಲ್ಪ ಕುಂಠಿತ ಆಗುವುದನ್ನು ನಿರೀಕ್ಷಿಸಬಹುದು. ಈ ವಲಯಗಳ ಷೇರುಗಳಲ್ಲಿ ನೀವು ಕೆಲವು ಏರಿಳಿತಗಳನ್ನು ನಿರೀಕ್ಷೆ ಮಾಡಬಹುದು. ಅಷ್ಟಕ್ಕೂ ಈ ವಲಯದ ಹೆಚ್ಚಿನ ಕಂಪನಿಗಳಲ್ಲಿ ಆರೋಗ್ಯಕರ ವ್ಯಾಲ್ಯೂಯೇಷನ್ ಇದೆ. ಕೆಲವು ಕಂಪನಿಗಳ ಷೇರುಗಳನ್ನು ದೀರ್ಘಾವಧಿಗೆ ಹೂಡಿಕೆ ಮಾಡೋದಕ್ಕೆ ಅಪಾರ್ಚುನಿಟಿ ಇದೆ ಅಂತಲೂ ಕೂಡ ನೀವು ಪರಿಗಣಿಸಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.